ಸಿಎಂ ಬಣದ ಆಪ್ತರೊಬ್ಬರಿಗೆ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರೇ ಸಿಎಂ ಆಗಲಿ ಅದು ನನ್ನ ಆಸೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಬೇರೆ ರೀತಿಯಾಗಿ ಹೇಳ್ತಾ ಇದ್ರು, ಈಗ ದಿಢೀರಂತಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅದು ನನ್ನ ಆಸೆ ಕೂಡ ಅಂತ ಹೇಳ್ತಿರುವಂಥದ್ದು. ಅದು ಬೇರೆ ಯಾರೂ ಅಲ್ಲ, ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇರ್ತಾರೆ. ಅವರು ಕೂಡ ಸಿಎಂ ಆಗಬೇಕು ಅದು ನನ್ನ ಆಸೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿನ ನಿನ್ನೆ ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರನ್ನು ಚೇಂಜ್ ಮಾಡುವಂತಹ ಗಟ್ಸ್ ಯಾರಿಗೂ ಇಲ್ಲ ಅಂತ ಹೇಳಿ. ಆದರೆ ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅದು ನನ್ನ ಆಸೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಡಿನ್ನರ್ ಮೀಟಿಂಗ್ ಏನಾಗಿತ್ತಲ್ಲ ಅದಕ್ಕೆ ಕರೆದಿದ್ರು, ಆಹ್ವಾನ ಮಾಡಿದ್ರು, ನಾನು ಹೋಗೋಕ್ಕಾಗಿಲ್ಲ ಅಂತಲೇ ಇರ್ತದೆ. ಬೆಳಗಾವಿಯ ಒಂದು ದೊಡ್ಡಣ್ಣನವರ ಫಾರ್ಮ್ ಹೌಸಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಸ್ನೇಹಿತರ ಮನೆಗೆ ತೆರಳಿದ್ರಿಂದ ಔತಣಕೂಟಕ್ಕೆ ನಾನು ಹೋಗೋಕೆ ಆಗಲಿಲ್ಲ. ನನ್ನ ಕರೆದಿದ್ರು ನಾನು ಹೋಗೋಕ್ಕಾಗಲಿಲ್ಲ. ಡಿ ಕೆ ಸಿ ಎಂ ಆಗಲಿ ಅಂತ ಅನ್ನೋದು ನನ್ನ ಆಸೆ ಕೂಡ, ನನಗೂ ಆಸೆ ಇದೆ. ಆದರೆ ಅಂತಿಮ ನಿರ್ಧಾರ ಏನಿದೆ ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು. ನಮ್ಮ ಅಭಿಪ್ರಾಯಗಳನ್ನು ನಾವು ಹೇಳಬಹುದಷ್ಟೇ, ಅದಕ್ಕೂ ಮೀರಿ ಏನೂ ಕೂಡ ಆಗಲ್ಲ. ಆದರೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಹೈಕಮಾಂಡ್. ಹೈಕಮಾಂಡ್ ಹೇಳಿದಂತೆಯೇ ನಡೆಯುತ್ತೆ. ನಮ್ಮ ಪಕ್ಷ ಹೈಕಮಾಂಡ್ ನಿರ್ದೇಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಅದೇ ರೀತಿಯಾಗಿ ನಡೀತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಆಗಲಿ, ಯಾರು ಬೇಡ ಅಂದರು, ನನಗೂ ಕೂಡ ಅದು ಆಸೆ ಇದೆ. ಇದು ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇರುವಂತಹ ಮಾತು. ವಸತಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ. ಈಗ ಇದಕ್ಕೂ ಇಂಚೆ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾತುಗಳನ್ನು ಹೇಳಿದರು. ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದರು. ಸಿ ಎಂ ಅವರ ಅಂದರೆ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸುವಂತಹ ಅಥವಾ ಚೇಂಜ್ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅವರೇ ಮುಂದುವರಿತಾರೆ, ಅವರೇ ಸಿ ಎಂ ಆಗಿರ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಜಮೀರ್ ಅಹಮದ್ ಅವರು ಇಷ್ಟು ದಿನ ಮಾತನಾಡ್ತಾ ಇದ್ರು. ಆದರೆ ಈಗ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಡಿನ್ನರ್ ಮೀಟಿಂಗ್ಗೆ ಇವರನ್ನು ಕರೆದಿದ್ರಂತೆ. ಆದರೆ ಇವರು ಸ್ನೇಹಿತರ ಮನೆಗೆ ಹೋಗಿದ್ರು, ಅದಕ್ಕೋಸ್ಕರ ಅಲ್ಲಿಗೆ ಹೋಗೋಕ್ಕಾಗಲಿಲ್ವಂತೆ. ಇದರ ಬಗ್ಗೆ ಕೇಳಿದಾಗ ಅವರು ಹೇಳ್ತಾ ಇದ್ದಾರೆ, ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಂ ಆಗಲಿ, ಯಾರು ಬೇಡ ಅಂತ ಹೇಳ್ತಾರೆ, ನನಗೂ ಕೂಡ ಆಸೆ ಇದೆ ಅವರು ಸಿ ಎಂ ಆಗಲಿ ಅಂತ ಹೇಳಿ. ಆದರೆ ಯಾರು ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಬದಲಾವಣೆ ಆಗಬೇಕಂದ್ರೂ ಕೂಡ ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ಆಗಿರೋದ್ರಿಂದ ಅದರ ನಿರ್ಧಾರಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ವರಿಷ್ಠರಿಗೆ ನಾವು ತೀರ್ಮಾನವನ್ನು ಬಿಟ್ಟಿದ್ದೀವಿ, ಅವರು ಹೇಳಿದಂತೆ ನಾವು ನಡ್ಕೊಳ್ತೀವಿ. ಆದರೆ ಡಿ ಕೆ ಶಿವಕುಮಾರ್ ಕೂಡ ಸಿ ಎಂ ಆಗಲಿ, ಯಾರು ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಈಗ ಜಮೀರ್ ಅವರು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಪರವಾಗಿ ಈಗ ಮಾತನಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಗಿರುವಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಸಾಕಷ್ಟು ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿ ನಂಬರ್ ಗೇಮ್ನ ಮಾತುಗಳು ಕೂಡ ಕೇಳಿ ಬಂದು ಎನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿತ್ತು. ಆದರೆ ಕೆಲವರು ಹೌದು, ಕೆಲವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಮೀಟಿಂಗ್ನಲ್ಲಿ ಏನೋ ಒಂದು ಮಾತುಕತೆ ಆಗೇ ಆಗಿರುತ್ತೆ. ಹೀಗಾಗಿ ನನ್ನ ಅಲ್ಲಿಗೆ ಕರೆದಿದ್ರು ನಾನು ಹೋಗಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ನಾನು ಪಕ್ಕ ಹೋಗ್ತಾ ಇದ್ದೆ, ಸ್ನೇಹಿತರ ಮನೆಗೆ ಹೋಗಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು, ಅಥವಾ ಅವರ ಬಣದ ನಾಯಕರಿಂದ ನನಗೆ ಆಹ್ವಾನ ಬಂದಿತ್ತು, ಆದರೆ ನಾನು ಹೋಗೋಕ್ಕಾಗಲಿಲ್ಲ. ಹಾಗಾದರೆ ಸಿ ಎಂ ಅವರ ಒಂದು ಮೀಟಿಂಗ್ ಇತ್ತು, ಅದಕ್ಕೂ ಹೋಗಿಲ್ವೇನು ಇವರು ಗೊತ್ತಿಲ್ಲ. ಆದರೆ ಸದ್ಯಕ್ಕಂತ ಹೇಳ್ತಾ ಇರುವಂಥದ್ದು ಇದೆ, ನನಗೂ ಕೂಡ ಆಸೆ ಇದೆ ಅವರು ಸಿ ಎಂ ಆಗಬೇಕಂತ, ಸಿ ಎಂ ಸ್ಥಾನದಲ್ಲಿ ಅವ್ರನ್ನ ನೋಡಬೇಕು ಅಂತ. ಆದರೆ ಏನು ಮಾಡೋದು, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೇಕಲ್ಲ. ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬಹುದಷ್ಟೇ, ಆದರೆ ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಆಗಿರೋದ್ರಿಂದ, ನಮ್ಮ ಪಕ್ಷ ಕೂಡ ಹೈಕಮಾಂಡ್ನ ಒಂದು ನಿರ್ದೇಶನದಿಂದ ನಡೀತಾ ಇರೋದ್ರಿಂದ ನಾವು ಅದೆಲ್ಲದಕ್ಕೂ ಕೂಡ ತಲೆಬಾಗ್ತೀವಿ, ಅವರ ಒಂದು ನಿರ್ದೇಶನಕ್ಕೆ ಮತ್ತು ತೀರ್ಮಾನಗಳಿಗೆ ನಾವು ತಲೆಬಾಗ್ತೀವಿ ಅಂತ ಜಮೀರ್ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.